ತೆರನಾಗೋ ದಕ್ಷ ನೀನು ಮಾಡ್ತಿರುವ ಯಜ್ಞಶಾಲೆಯಲ್ಲಿ ಋಷಿಗಳಿಗೆ ವಿಷ್ಣುವನ್ನ ದೇವತೆಗಳಿಗೆ ಈ ಹೋಮಾಗ್ನಿ ಪಾತ್ರೆಯಲ್ಲಿ ಕರ್ತವಿದು ಬೆಳಗುತ್ತಿರುವ ವೇದೇಶ್ವರನಿಗೆ ನನ್ನ ಪತಿಯಾದ ಭೂತೇಶ್ವರವೇ ಚೈತನ್ಯ ಸ್ವರೂಪನು ದಕ್ಷ ಭಯಂಕರವಾದ ಕಾಡಿನಲ್ಲಿ ಅತ್ರ ಪ್ರವಾಹದಿಂದ ಉಂಟಾದ ನದಿಗಳು ತಮ್ಮಿಚ್ಛೆಯಂತೆ ಹರಿದಾಡಿ ದಡವನ್ನೆರಡು ಕೆಡಿಸಿಕೊಳ್ಳುವಂತೆ ವಿಭೂದಕ್ಷ ಎಂಬ ನದಿಗಳು ಇಹಪರ್ಗ ದಡವನ್ನು ಕೆಡಿಸಿಕೊಂಡು ನಾಶ ಯಾವ ಮಹಾವೀರನು ತನ್ನ ಧರ್ಮವನ್ನು ಸಾಧು ಗಮನಿಸಿಕೊಳ್ಳಬೇಕಾಗಿರುವ ಒಂದು ಅಭಿಲಾಷೆಯಿಂದ ಒಂದು ದುರಂತ ರಕ್ಷೆಯನ್ನು ನಿರ್ಮಿಸಿರುವ ಆ ಭಯಂಕರವಾದ ರಕ್ಷೆಯಿಂದ ಗಂಗಾ ಪ್ರವಾಹವನ್ನು ತನಕ ಶಾಂತಿ ಇಲ್ಲ. ದಕ್ಷ ಬ್ರಹ್ಮಗಳು ಕೋಟಿ ಕೋಟಿ ಒಳಗಿನ ನಾಶವನ್ನುವರು ಪದ್ಮನ ಗಂಧವನ್ನೇನು ಬಲ್ಲನು ಅವನೇನು ಬಲ್ಲನು ಆಶ್ಚರ್ಯಗೊಂಡ ಪರಿಸುವುದು ಈ ದಕ್ಷ ಬಾಂಧವದ ಹಾಗೆ ಮಾಡಬಹುದು. ದರಿದ್ರದ ಪುಣ್ಯನಿಧಿಯು ಆ ನನ್ನ ಪರಶಿವನು ಯಾವ ಶಿವ ಎಂದರೆ ಅಕ್ಷರವನ್ನು ಅಂತ್ಯಕಾಲದಲ್ಲಿ ಉಚ್ಚರಿಸುವರು ರೌರವಾದಿ ಕೊಂಬಿ ನರಕಾಗಿ ಪಾತಕಗಳನ್ನೇ ನಿವಾರಿಸಿಕೊಳ್ಳುವುದು. ಅಂತಹ ಶಿವನಾಮವೇ ನಿರ್ವಿಷವಾದ ಮೇಲೆ ನಿನಗೆಲ್ಲಿಂದ ಬಂತೋ ಸುಖ? ನಿನ್ನ ಪತಿ ಪರಶುವಿನ ರಕ್ತದಾರಿಯೇ ಹಾಕಿರುತ್ತ
ಅವನ ಮಾತ್ರವಾದ ಕಲ್ಲುಗಳೇ ಯಜ್ಞೇಶ್ವರ ಪ್ರತಿಷ್ಠೆ ಯಜ್ಞ ಕುಂಡಗಳು, ಕಠಿಣವಾದ ಮೂಲಗಳೇ ಹೊತ್ತಿಗೆಗಳು, ಅವನ ದೇವರುಗಳೇ ಯಜ್ಞೇಶ್ವರ ಮಾಡುವ ಪ್ರತಿಷ್ಠೆ ಮಾಡುವ ಅವನ ಸಣ್ಣ ಸಣ್ಣ ಗ್ರಂಥಿಗಳೇ ಗರ್ಭಕುಶಗಳು, ಆ ಕುಂಜತೆ ಕೇಸರಾಶಿಯೇ ಗರ್ಭಾಂಕುರಗಳು, ಅವನನ್ನು ಬಳಸುವ ಹತ್ತ ಮಹಾಕೋಟಿಗಳಿಂದಲೇ ಯಜ್ಞಕ್ಕೆ ಜೈ ಜೈ ನಿಲ್ಲು ನಿಲ್ಲು. ನನ್ನ ಮನವು ಮಹಾದೇವರ ಮಹತ್ವಾಕಾಂಕ್ಷೆಯಿಂದ ನಿಶ್ಶಬ್ದವಾದರು. ಮತ್ತೆ ನಿನ್ನ ಮಾಡುವ ಘಾತ ಇದೊಂದು ಬಾರಿ ಶಿವನಾಮವನ್ನು ಕೇಳಿ ಚೆನ್ನ, ಇಲ್ಲವಾದರೆ ಹಾಳಾಗಿ ಹೋಗು. ಮರ್ಯಾದ ಮೇಲಾದರೂ ನಿನ್ಗೆ ಬುದ್ಧಿ ಬರಲಿ. ಶಂಕರ ಪರಮೇಶ್ವರ ನಿಮ್ಮ ಕೈಲಾಸಕ್ಕೆ ಬರಲಾರು. ಪ್ರಳಯ ರುದ್ರನೇ ಬಾ
ಹೃದಯವನ್ನು ಬೆಳೆಸಿ ಈ ಗಾತ ಸುಂದರವಾಗಿ ಕಾಣುವ ಬಾಲಕೃಷ್ಣನಲ್ಲವೇ ನೀನು ಬಿಗುಸಿ ಈ ಒಂದು ದೇವಿಯು ಮಾನವಾಗಿ ಉಳಿದಿರುವಳು ಅವಳೇ ಮಹಾಕಾಳಿ ಮಹೇಶ್ವರನ ಅರ್ಧಾಂಗಿನ ಅವನು ಮನೆ ಎತ್ತರೆ ಮಹಾದೇವನು ಕೊಟ್ಟವರು ಒಂದೊಂದು ಹಾಳಾಯ್ತು ಅವರಿವರ ಲೋಕದಲ್ಲಿ ಮುಂದೆನಿಗೆ ನಾವು ಪ್ರಯತ್ನಿಸಿದ ಯಾರನ್ನ ಮಾತು ನಿನ್ನ ತನುಮನವನ್ನು ನನ್ನ ಯಜ್ಞಕ್ಕೆ ಹಬ್ಬ ಜೈ ಜೈ ಭೈರವಿ, ಜೈ ಜೈ ಭೈರವಿ. ಸಂತು ಶಿವನ ಶ್ರೀಗಳಲ್ಲಿ ಮುಂದೆನಿಗೆ ನಾವು ಪ್ರಯತ್ನಿಸಿದ ಪತಿಯ ಪ್ರೇಮ ಚಿಂತನೆ ಅವಿಚಂದ ಪ್ರಿಯ ತಂದೆಯ ಪ್ರೇಮವೇ ಚಾಯಿ ನನ್ನಲ್ಲಿ ದತ್ತ ಬ್ರಹ್ಮನು ಮಗಳಲ್ಲಿಯೂ ಸಾಧಿಸಬಹುದು. ಆದ್ದರಿಂದ ಅನೇಕ ಪ್ರೇಮಗಳನ್ನು ನೋಡಬೇಕಾಗುತ್ತದೆ. ಪರಮಾತ್ಮನಿಗೆ ನಮಸ್ಕರಿಸಿ ಅಂದರೆ ಪ್ರಮಾದ ಏನು ದತ್ತ ಬ್ರಹ್ಮಣ ಯಜ್ಞ ಸಾಲೆಯಲ್ಲಿ ಹೊಳೆಯುವ ಮಾಹಿತಿ ನಮ್ಮ ಸರಳರಿಗೆ ಸಂಸಾರೇನು ಪರಮಾತ್ಮ ಜಗನ್ಮಾತೆಯಾದ ಪ್ರತಿ ಸಲ ಸಂಶಯ ಒಂದು ಬಾರಿ ದತ್ತಕ್ಕೆ ಕ್ಷಮಿಸಿದರೆ ಮತ್ತೊಂದು ಬಾರಿ ಬಯಲು ಕ್ಷಮಿಸಿದರೆ ಆ ದತ್ತ ಬ್ರಹ್ಮನು ಜೈ ಜೈ ವೀರಭದ್ರ ಕುಮಾರ.
ಅಪ್ಪನೇ ಹೇಳು. ವೀರಭದ್ರ ಕುಮಾರ ಯಥಾನುಸದಿಂದ ಉದ್ಭವಿಸಿದ ಧೀರ ಕಠೋರವಾದ ಕಬ್ಬಿಣದಂತೆ ಉಕ್ಕುತ್ತಿರುವ ನಿನ್ನ ವಿರೋಧವು ಸಾರ್ಥಕವಾಗುವ ಕಾಲವು ಸಮೀಪದಲ್ಲೇ ಹುಟ್ಟಿತು. ಪರಮೇಶ್ವರ, ನಾನಿರುವ ಮಹತ್ವದ ಕಾರ್ಯ ಯಾವುದು? ಭಯಂಕರವಾದ ಕಾರ್ಯಗಳು ವೀರಭದ್ರ ಕುಮಾರ. ಭಯವಿಲ್ಲ ಬ್ರಹ್ಮಾಂಡದಲ್ಲಿ ಈ ವೀರಭದ್ರನಿಗೆ ಯಾವ ಮಹಾವೀರನು ತನ್ನ ಶಿವಧರ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕೆಂದು ಜಟಾನುಜಟಾಂಗ ಭಾಗದಿಂದ ಜನ್ಮೆತ್ತಿದ ಈ ಕನಕಾದ್ರಿಯ ವಜ್ರಶಿರ ಭಾಗದಲ್ಲಿ ನಿಂತಳು ಭಯ ಭಯ ಏನವನ್ನು ಪ್ರವೇಶ ಗದ್ದಲಿನಿಂದ ಕಠಿಣವಾದ ನಿನ್ನ ಸ್ಥಳದಲ್ಲಿ ಶಾಂತಿಯನ್ನು ಪ್ರತಿಷ್ಠೆ ಮಾಡಿ ಅಭಯವನ್ನು ಕೊಡಬೇಕ. ಬ್ರಹ್ಮಾಂಡ ಕಾರ್ಯಗಳು ಭದ್ರಜಾನ ಭಾಗದಿಂದ ಮಹೇಂದ್ರನು ಅರಿವಾದ ಮೇಲೆ ಗಮನಿಟ್ಟು ಸಂಚರಿಸಲಿದೆ. ಸದ್ರಘುವೀರ ಕುಮಾರ ಕುಂಬಾರ ತೋಳ ಹಳದಿ ಹಲವು ಕಂಬುಗಳು ಹಾವಿಗೆ ಸುತ್ತು ಅವುಗಳನ್ನು ಬೆಳೆದಂತೆ ಬ್ರಹ್ಮಾಂಡಗಳು ಹಾಳಾಗುವು. ಭಯದ ದೇವತೆಗಳು ಭಕ್ತಹೀನರಲ್ಲ. ದೂರಗತಿ ಯಾರಿಂದ ಬಂತು ದುರ್ಗಂಧ. ಶಿವಭಕ್ತಿಗೆ ಸ್ವಾಮಿಗಳು ಚಂದ್ರಭಕ್ತಿಯನ್ನು ಹಿಂದಿಕ್ಕಿ ಮರಣದ ಮೃತ್ಯುಗಳನ್ನು ಬಾಯಿಸಿದನು. ಮನ್ಮಥನ ಯಾರು? ಭಗವಂತನ ಯಾರು? ನಿನ್ನ ಪರಾಕ್ರಮಿಕ ಬಗ್ಗೆ ವೀರಭದ್ರ ಕುಮಾರ ಅವನ ಶಬ್ದವನ್ನು ತಿಳಿದರೆ ಉತ್ತರಿಸಬಾರದು. ನೆನಪು ತಂದರೆ ಸಾಕು ಅವನ ಮಲಿನವಾದ ರಕ್ತವನ್ನು ಸಾಕಿ ನೀ ದಾಖಲೆಗೆ ಹೇಳಬೇಕಾಗುತ್ತದೆ. ತುಂಡವನ್ನು ಕತ್ತರಿಸಿ ವೈತರಣೆ ಎಂಬುದಾದ ಕಲಕೂಪದಿಂದ ಜಯಿಸಬೇಕಾಗುತ್ತದೆ. ಆ ಎಮ್ಮನಿಯಾದ ಮದಂಧನೆಂದು ದಶಮತಿ ಎಂದು ಕರೆಯುವರು. ದಕ್ಷನನ್ನು ಅಲ್ಲವೇ ಬೇರೆ ವೀರೇಶ ಅವನು ಅಪ್ರತಿಮ ಪರಾಕ್ರಮಿ ಬಲ್ಲಿರಾದ ಭೃಗುಋಷಿಯಿಂದ ಕೂಡಿ ನನ್ನನ್ನು ಕೊಲ್ಲಲು ಮಾರಣ ಯಜ್ಞವನ್ನು ಮಾಡಿರುವನು. ಮಹೇಶ್ವರ, ಆ ದಕ್ಷಿಣ ವಿನಾಶಗಳು ನನಗೆ ಅನುಮತಿಯನ್ನು ಪರಮಾತ್ಮ. ಆಗಲಿ ವಿಜಯೀ ಭವ. ನಂದೀಶ್ವರ, ಈ ವೀರಭದ್ರ ಕುಮಾರನಿಗೆ ಸಹಾಯಕನಾಗು. ಆಗಬಹುದು. ವಿಶ್ವರೇಣ ದಶಬ್ರಹ್ಮ, ತಾಯಿಯೇ ಗೌರಿ, ತಂದೆಯೇ ಶಿವ ಅವರಿಂದ ಆಸ್ಪದವಾದ ನಿನ್ನ ಯಜ್ಞಕ್ಕೆ ಸಂಸಾರ ದಶಬ್ರಹ್ಮ. ನಾಶವಿಲ್ಲದ ಶಿವಸತ್ಯದಲ್ಲಿ ವಿನಾಶವನ್ನು ಕಲ್ಪಿಸುವ ಹಕ್ಕಿದೆ. ಮಾನವನ್ನೇ ತಂದ ರಂಬೆಯು ಮಹಿಳೆಯರ ಜೀವನವಾಗಿ ಕಾಣದೆ ಮಹಿಳೆಯರಿಗಿಂತ ಅವಿವೇಕಿ ಆಗಿಲ್ಲ. ನೀವು
ಹಬ್ಬದಿಂದ ಮೆರೆಯುತ್ತಿರುವ ನಿನ್ನ ಪ್ಲಾಸ್ಟಿಕ್ ಹಿಂದೆ ಗೊತ್ತಾಗೋದು ನನ್ನ ಮಂತ್ರಕೋಶನ ಹಕ್ಕಿದಾರಿಗೆ ಹಕ್ಕಿಪಾಲನಾಗಿ ಮಾಡುವನು. ಮೃತ್ಯುಂಜಯ ಪಕ್ಷ ಮಾಡದೆ ಅವರ ಭಾವಮಂಗಲದ ಮಾತನಾಡುವೆಯ ಸಂಬಂಧಂತೆ ಮಾತನಾಡಲು ಅಸಹ್ಯಕವಾದ ನಿನ್ನ ತಂತ್ರಗಳಿಗೆ ದಕ್ಷ ಪೂಜೆಯನ್ನು ಘಾಟಿಸಿದ ನಂದೀಶ ಇದೋ ನಿನ್ನ ಸುತ್ತಬೇಕಿರುವ ಗಣಗಳನ್ನು ನನ್ನ ಯಜ್ಞ ಪೂಜೆಗೆ ಹರಿಭೋಗವನ್ನಾಗಿ ಮಾಡುವುದು. ಏನಾಗುತ್ತೆ ಸಬ್ರಹ್ಮ ಸತ್ಯನಾಗಿ ಕುಮಾರ ದಿಗ್ಧ ಸಕ ಧರ್ಮಕ್ಕೆ ವಿರೋಧವಾಗಿ ನಾಸ್ತಿಕತ್ವದ ರೂಪದಲ್ಲಿ ಮುಳುಗಿರುವ ನಿನ್ನ ಧರ್ಮದ ಬೇರೆ ಕಿತ್ತೊಯ್ಯಲು ಬಂದಿರುವ ಈ ವೀರಾಂಗಿಗೆ ಅವಿರ್ಭಾಗದ ಕ್ಷಮೆಯನ್ನು ಅವಿರ್ಭಾಗದ ಯಜ್ಞದ ಅವಿರ್ಭಾಗವನ್ನು ಒಪ್ಪಿಸಿ ಕ್ಷಮೆಯನ್ನು ಬೇಡಿದೆಯೋ ಇಲ್ಲ ಮರಣವನ್ನು ಹೊಂದಿದೆಯೋ? ಒಳ್ಳೆಯ ವೀರಭದ್ರ ಕುಮಾರ ವೀರಾಂಗಿ ಎಂಬುದು ಇನ್ನು ಮುಳ್ಳು ಬೋಸಲು ವ್ಯಕ್ತವಾಗುತ್ತೇವೆ. ಕಾಲ ಬೈರಯ್ಯ ಹೊರಮಂಡದಲ್ಲಿ ಕಿರಿದುವ ಹೊರ ಭಿಕ್ಷುಕನ ಪುತ್ರ ಆ ಕುಮಾರವಿಲ್ಲದೆ ಬಂದು ಯಾರಿಯಂತೆ ಚೀರಾಡುತ್ತದೆ ನಿನ್ನ ನಾಲಿಗೆ ದಕ್ಷ ಸರಿಯಾಗಿ ನಿನ್ನ ಅದ್ಭುತವಾದ ಆಯುಧಕ್ಕೆ ಬಲಿಯಾದ ರಸಬೊಮ್ಮನ ಶಿರಸ್ಸಲ್ಲಿ ಮಹದೇವ ನನ್ನ 37 ಆಯುಧಗಳಿಂದ ಕವಚದಿಂದ ಪ್ರೇರಿತವಾದ ದಕ್ಷಿಣ ಶಿರಸ್ಸು ಯಜ್ಞಕುಂಡಕ್ಕೆ ಎದ್ದಿದ್ದು ಅಗ್ನಿಗೆ ಆಹುತಿಯಾಗಿದೆ. ನಿನ್ನ ಸಾಹಸಕ್ಕೆ ಮೆಚ್ಚಿದನು ವೀರಭದ್ರ ಕುಮಾರ. ಯಜ್ಞದ ಪೂರ್ವತೆಗಾಗಿ ತಂದು ಕಟ್ಟಿರುವ ಆ ಬೇಸಿನ ಶಿರಸ್ಸನ್ನು ಕಡಿದು ತಂದು ರಸಬೊಮ್ಮನ ಶಿರಸ್ಸಿಗೆ ಪ್ರತಿಷ್ಠೆ ಮಾಡುವ ಬ್ರಹ್ಮದೇವ. ಅಲ್ಲೇ ಪರಮೇಶ್ವರ ದಕ್ಷ ಬ್ರಹ್ಮನು ಲೋಕ ಕಲ್ಯಾಣಕ್ಕಾಗಿ ಯಜ್ಞವನ್ನು ಮಾಡುತ್ತೇನೆ ನಮ್ಮನ್ನು ಕರೆಸಿ ಈ ಭೃಗುವಿನ ಮಾತನ್ನು ಕೇಳಿ ದ್ರಾಕ್ಷಾಯಣಿಯ ಪಂಗಡಕ್ಕೆ ಕಾರಣ ಆದ ನನ್ನ ಅಪರಾಧವನ್ನು ಹೇಳಿದಲ್ಲ. ವಿಷ್ಣು ಬ್ರಹ್ಮಾಂಡ ದೇವತೆಗಳಿಗೆ ನಿಮಗೆ ಅಭಯವನ್ನಿದ್ದೇವೆ. ನೀವು ಸುಖವಾಗಿ ಬಾಳಿರಿ. ದಯಮಯವಾದ ಶಂಕರ ನೀನು ಪುನರ್ಜೀವಿ ಹೊಂದಿದೆಯಾದರೂ ನನ್ನ ಭಕ್ತರ ಕಥೆಯಲ್ಲಿ ಮೆರೆದು ವಿಖ್ಯಾತ ಹೇ ಜಗದೀಶ್ವರ ಕಾಲಲ್ಲಿ ಕಣ್ಣನ್ನು ಹೊಂದಿ ನಾಡೇ ದೇವರೆಂದು ಮೆರೆತಿರುವ ನನ್ನ ಹಠರಾಗವನ್ನು ಮನ್ನಿಸಬೇಕೆಂದು ಹೇಳಿಕೊಳ್ಳುವುದು. ಇನ್ನು ಮೇಲಾದರೂ ವ್ಯಕ್ತಿತ್ವನಾದವನು ರಾಜಗುಣದಿಂದ ಮೆರೆಯಬಾರದು. ಸುಖಿಯಾಗಿ ಬಾಳುವ ಹೇ ಜಗದೀಶ್ವರ, 10 ಕೋಟಿ ದೇವತೆಗಳು ಕೂಡಿದ ಈ ಶಿವಲಿಂಗ ಕಾಲ ದಕ್ಷವನ್ನು ನಾಶಪಡಿಸಿ ನಾಶಪಡಿಸಿದ ನೀನು ಮುಖದಂಶಿ ಎಂಬ ನಾಮಾಂಕಿತವಾಗಿ ನಮ್ಮೆಲ್ಲರನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವುದು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಈಗೋ ಅಭಯವಾಗಿರುತ್ತೀವಿ. ನಿನ್ನಿಂದ ತಾಯಿ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ. ಎಲ್ಲ ಕಲಾವಿದರುಗಳು ತುಂಬಾ ಅಚ್ಚುಕಟ್ಟಾಗಿ ಅವರ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಸ್ಟೇಟ್ ಮ್ಯಾನೇಜರ್ ಆದಂತ
ಶಿವನ್ ರವರು ಒಂದು ನೆನಪಿನ ಕಾಣಿಕೆಯನ್ನು ಕೊಡ್ಬೇಕಂತ ಬಂದಿದ್ದಾರೆ. ದಯಮಾಡಿ ಎಲ್ಲಾ ಕಲಾವಿದರುಗಳು ಒಮ್ಮತ್ ಮಂದ್ರ ತಾವು ಸ್ವೀಕಾರ ಮಾಡಿ ನಮ್ಗೆ ಬೆಳಗಾವಿ ಸನ್ಮಾನ ಮಾಡಿದ್ರಿ. ನಾವು ನಿಮ್ಗೆ ನಿಮ್ಮ ಕಲೆಗೆ ಗೌರವ ಕೊಟ್ಟು ನಿಮ್ಮ ಒಂದು ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ವಿ. ದಯಮಾಡಿ ಈ ಕಿರುಕಾರಕ್ಕೆ ಎಲ್ಲಾ ಕಲಾವಿದರುಗಳು ಒಮ್ಮತದ ಸ್ಪೀಕರ್ ಅಂತ ಹೇಳಿ ಕೇಳ್ಕೊಳ್ತಾ ಇದ್ವಿ. ನಮ್ಮ ಡ್ರಾಮಾ ಮಾಸ್ಟರ್ ಹಾಗೂ ಈ ಸ್ಟೇಟ್ ಮ್ಯಾನೇಜರ್ ಆಗಿರ್ತಕ್ಕಂಥ ಶಿವಣ್ಣ ಅವರು ದಯಮಾಡಿ ಅವರಿಗೆ ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ವಿ. ಹಾಗೆ ನಮ್ಮ ಸಂಘಕ್ಕೆ ಮಾಧವ ನಾಯಕ ಅಮರ್ಪುರ ಅವರು ಸಹಕಾರ ನೀಡಿದ್ದಾರೆ. ಅವರು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೆ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಗೊಳಿಸಬೇಕಾದ್ರೆ ನಮ್ಮ ನೆಚ್ಚಿನ ಶಿಕ್ಷಕರು ಅವರು ಬೆಳಗಾವಿ ತುಂಬಾ ಶಾಂತಿಯುತವಾಗಿ ಕೂತ್ಕೊಂಡು ಎಲ್ಲ ಅಕ್ಕಪಕ್ಕ ಊರವರು ಕೂಡ ಅಮನ್ಪುರದವರು ಎಲ್ಲ ಅಕ್ಕಪಕ್ಕ ಊರವರೆಲ್ಲ ಶಾಂತಿಯುತವಾಗಿ ಕೂತ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದರೆ ಅವ್ರಿಗೆ ನಮ್ಮ ಸಂಘದ ಪರವಾಗಿ ಎಲ್ಲಾ ಕಲಾವಿದಗಳ ಪರವಾಗಿ ತುಂಬುದು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ದಯಮಾಡಿ ಇದೇ ರೀತಿ ಮುಂದಿನ ಕಾರ್ಯಕ್ರಮಗಳಿಗೂ ಸಹಕಾರ ಕೊಡಿ ಅಂತ ಮತ್ತೊಮ್ಮೆ ಅವರಲ್ಲಿ ವಿನಂತಿ. ಹಾಗೆ ತುಂಬಾನೇ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾದ್ರೆ ಆರಕ್ಷಕರು ಅವರು ತುಂಬಾ ನಮ್ಮ ಜೊತೆಗೆ ಬೆಳಗಾವಿದ್ದು ನಮ್ಗೆ ತುಂಬಾನೇ ರಕ್ಷಣೆ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾದ್ರೆ ಅವರು ಕೂಡ ತುಂಬಾ ಮುಖ್ಯ. ಹಾಗಾಗಿ ಅವರು ಕೂಡ ಆರಕ್ಷಕರು ಕೂಡ ನಾವು ಇಲ್ಲಿಂದಲೇ ಧನ್ಯವಾದಗಳನ್ನ ನಮ್ಮ ಸಂಘದ ಪರವಾಗಿ ಅರ್ಪಿಸ್ತಾ ಇದ್ದೀವಿ. ಹಾಗೆ ಡ್ರಾಮಾ ತುಂಬಾ ಅದ್ಭುತವಾಗಿತ್ತು. ನನ್ಗೆ ತುಂಬಾ ಇಷ್ಟವಾಗಿದ್ದು ನಮ್ಮ ಈ ಮೈಕ್ ಸಿಸ್ಟಮ್ನವರು. ಅವರು ಯಾವುದೇ ರೀತಿ ಗೊಂದಲ ಇಲ್ಲದೆ ಯಾವುದೇ ರೀತಿ ಕಿರಿಕ ಆಗ್ತಾನೆ ತುಂಬಾನೇ ಚೆನ್ನಾಗಿ ಈ ಔಟ್ಪುಟ್ ಬರ್ತಾ ಇತ್ತು. ಅವರು ಕೂಡ ನಮ್ಮ ಇಲ್ಲಿಂದಾನೇ ಅವರು ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗೆ ವಾದ್ಯದಿಂದ ಏಳಗೆ ಇಲ್ಲ ಸ್ವಾಮಿ ತುಂಬಾನೇ ಚೆನ್ನಾಗಿತ್ತು. ನಮ್ಮ ವೆಂಕಟೇಶ್ ಸರ್ ಆಗ್ಲಿ, ದಸ್ಪತ್ ಸರ್ ಆಗ್ಲಿ, ನಮ್ಮ ಇವರಾಗ್ಲಿ ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು. ನಮ್ಮ ಡ್ರಾಮಾ ಮಾಸ್ಟರ್ ಅವರ ದಕ್ಷ ನಿರ್ದೇಶನದಲ್ಲಿ ಅವರ ಗೈಡೆನ್ಸ್ ತುಂಬಾನೇ ಚೆನ್ನಾಗಿತ್ತು. ಅವರು ಕೂಡ ನಮ್ಮ ಇಲ್ಲಿಂದಾನೇ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೀವಿ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೇ ಸಹಕಾರ ಮಾಡಿದ್ರು ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನ ಈ ಮಾತನ್ನ ಮುಗಿಸ್ತಾ ಇದ್ದೀವಿ. ಚಂದ್ರ ಚೂಡ ಮದನಾಂದಕ
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಜೈ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಜೈ.